ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಲಾಸ್ಟ್ ಟೈಮ್ ಹೇಳ್ತಿದ್ರು ಕಳೆದ 5 ದಿನದ ಹಿಂದೆ ಮೋದಿ ಅವರು ಅನೌನ್ಸ್ ಮಾಡಿದ್ರು, ಚಿನ್ನ ಬೆಳ್ಳಿನ ಯಾವ್ದೇ ರೀತಿಯಾಗಿರುವಂತ ಇದನ್ನ ನೀವು ತಗೊಳಕ್ ಹೋಗ್ಬೇಡಿ 1 ವರ್ಷದ ಕಾಲ ಅಂತ ಹೇಳ್ಬಿಟ್ಟು. ದಿಢೀರ್ ಅಂತ ಇವಾಗ ಬಹಳಷ್ಟು ಚೇಂಜಸ್ ಆಗಿರುವಂತದ್ದು. ಡಾಲರ್ ಪ್ರೈಸ್ ಇವತ್ತು 69 ರೂಪಾಯಿ 96 ರೂಪಾಯಿ 96 ರುಪೀಸ್ ಪಾಯಿಂಟ್ ಸಮಥಿಂಗ್ ಆಗಿದೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ $100 ಆಗುತ್ತೆ. ನಮ್ಮ ಇಂಡಿಯನ್ ₹1 US ಅಲ್ಲಿ $100 ಲೆಕ್ಕ ಬರುತ್ತೆ. $100 ಅಂತ ಅಂದ್ರೆ ಎಷ್ಟು ಗೊತ್ತಾ ನಿಮಗೆ? 8-8.5 ಸಾವಿರ ತನಕ ಬೀಳುತ್ತೆ. $100 ಅಂದ್ರೆ ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ಅಂತ ಅಂದ್ರೆ ನಿಜವಾಗ್ಲೂ ಇನ್ನು ಮುಂದೆ ಯಾವ್ದೇ ರೀತಿಯಾಗಿರುವಂತ ಇಂಪೋರ್ಟ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಆಗಿರ್ಬೋದು, ಎಲ್ಲಾನು ತೊಂದರೆ ಆಗುತ್ತೆ. ಬಿಕಾಸ್ USA ಅಲ್ಲಿ ಹೈಯೆಸ್ಟ್ ಚಿನ್ನ ಇರುವಂತದ್ದು. ಮುಂದಕ್ಕೆ ನಾವ್ ಅಲ್ಲಿಂದ ಚಿನ್ನನ ಇಂಪೋರ್ಟ್ ಮಾಡ್ಕೋತೀವಿ ಅಂತ ಕೇಳಿದ್ರೆ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಆಗುತ್ತೆ. ಹಾಗಾಗಿ ಹೇಳಿರುವಂತದ್ದು ದಯವಿಟ್ಟು ಚಿನ್ನ ಬೆಳ್ಳಿನ ತಗೊಳಕ್ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಏನಾಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಅವರು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋ ಕಾರಣ ಹೈಕ್ ಆಗ್ತಾ ಇದೆ. ಇದ್ರ ಜೊತೆಗೆ ಇವತ್ತು ಮತ್ತೊಮ್ಮೆ ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಆಗಿದೆ. 90 ಪೈಸಾ ಪೆಟ್ರೋಲ್ ಬೆಲೆ ಕೂಡ ಏರಿಕೆ ಆಗಿದೆ. ಜಸ್ಟ್ ಫ್ರಾಕ್ಷನ್ ಆಫ್ 5 days ಅಲ್ಲಿ ಪೆಟ್ರೋಲ್ ಬೆಲೆ ತುಂಬಾನೇ ಏರಿಕೆ ಆಗಿದೆ. ಇವಾಗ CNG ಕೂಡ ಗ್ಯಾಸ್ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಎಲೆಕ್ಟ್ರಿಸಿಟಿ ಅಂದ್ರೆ ನಮ್ಮ ಮನೆಗೆ ಬರ್ತಾ ಇರುವಂತ ಕರೆಂಟ್ ಬಿಲ್ಗಳಲ್ಲೂ ಕೂಡ ವ್ಯತ್ಯಾಸ ಆಗುವಂತ ಚಾನ್ಸಸ್ಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಬರೀ ಗಾಡಿಗೆ ಪೆಟ್ರೋಲ್ ಬೇಕು ಅದ್ ಬೇಕು ಅಂತ ನಾವು ಚಿಂತೆ ಮಾಡ್ತಿದ್ವಿ, ಆದ್ರೆ ಇನ್ ಮುಂದೆ ಎಲೆಕ್ಟ್ರಿಕ್ ಗಾಡಿ ಇರೋರ್ಗೂ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗ್ತದೆ. ಅಂಡ್ ಭಾರತದಲ್ಲಿ ಏನು ಸಬ್ಸಿಡಿ ಮುಖಾಂತರ ನಮಗೆ ಪೆಟ್ರೋಲ್ ಡೀಸೆಲ್ ನ ಕೊಡ್ತಾ ಇದ್ರು, ಅದು ಸಬ್ಸಿಡಿ ಮುಖಾಂತರ ಬರೋದ್ರೆ ನಮಗ್ ಸಬ್ಸಿಡಿ ಬರ್ತಿರ್ಲಿಲ್ಲ. ಎಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಂತಿದ್ರು ಅಲ್ಲಿಂದ ಸ್ವಲ್ಪ ಸಬ್ಸಿಡಿ ಮುಖಾಂತರ ನಮ್ಗಳಿಗೆ ಪೆಟ್ರೋಲ್ ಡೀಸೆಲ್ ನ ಕೊಡ್ತಾ ಇದ್ರು. ಆದ್ರೆ ಆ ಸಬ್ಸಿಡಿಯ ಒಂದು ಟೈಮ್ ಲೈನ್ ಏನಿತ್ತು ಅದು ಮುಗಿದಿದೆ. ಇನ್ ಮುಂದಕ್ಕೆ ಪೆಟ್ರೋಲ್ ಮತ್ತೊಂದಷ್ಟು ಜಾಸ್ತಿ ಆಗುವಂತ ಸಾಧ್ಯತೆಗಳು ಇದಾವೆ. ಸೊ ಮುಂದಕ್ಕೆ ಎಲ್ಲಾ ರೀತಿ ಸಮಸ್ಯೆಗಳು ಎದುರಾಗುತ್ತೆ. ಅಂಡ್ ಇದು ಫೈನಾನ್ಷಿಯಲ್ ಕ್ರೈಸಿಸ್ ಕೂಡ ಆಗುವಂತ ಲಕ್ಷಣಗಳಿದಾವೆ. ತುಂಬಾ ಕಾಸ್ಟ್ಲಿ ಆಗುತ್ತೆ. ಇವಾಗ ನೋಡಿ, ನೀವು ಗ್ಯಾಸ್ ಬೆಲೆ ಏರಿಕೆ ಆದಂಗೆ ಹೋಟೆಲ್ ಅಲ್ಲಿ ಕಾಫಿ ಟೀ ಬೆಲೆ ಅಥವಾ ತಿಂಡಿ ಬೆಲೆನೂ ಏರಿಕೆ ಆಯ್ತು. ಇನ್ ಮುಂದೆ ಇದು ಮತ್ತೆ ನಿಮಗೆ ಇನ್ನೂ ಶಾರ್ಟೇಜ್ ಆಗೋಯ್ತು ಅಂತಂದ್ರೆ ಮತ್ತಷ್ಟು ಏರಿಕೆ ಆಗುತ್ತೆ. ಸೊ ಮನೆಯಲ್ಲೂ ಕೂಡ ಮಾಡ್ಬೇಕಾದ್ರೆ ಒಂದಷ್ಟು ನೋಡ್ಕೊಂಡು ಮಾಡಿ, ವೇಸ್ಟ್ ಮಾಡಕ್ ಹೋಗ್ಬೇಡಿ. ಪ್ರತಿ ಒಂದೂ ಏರಿಕೆ ಆಗ್ತಾ ಇದೆ. ಗ್ಯಾಸ್ ಪೆಟ್ರೋಲ್ ಅಲ್ಲ, ಇನ್ ಮುಂದಕ್ಕೆ ನಮ್ಗೆ ದಿನಸಿ ಧಾನ್ಯಗಳ ಮೇಲೂ ಹೊಡೆತ ಬೀಳುತ್ತೆ. ಅಕ್ಕಿ ಬೆಲೆ ಜಾಸ್ತಿ ಆಗುತ್ತೆ, ಗೋಧಿ ಬೆಲೆ, ರಾಗಿ ಬೆಲೆ ಎಲ್ಲಾನು ಜಾಸ್ತಿ ಆಗುತ್ತೆ. ಸೊ ನೋಡ್ಕೊಳ್ಳಿ, ಎಲ್ಲಾದ್ರ ಮೇಲೂ ಹೊಡೆತ ಅಂತೂ ಖಂಡಿತ ಬೀಳುತ್ತೆ. ಎಲ್ಲಾನು ಫೇಸ್ ಮಾಡೋದಕ್ಕೆ ಎಲ್ಲರೂ ಸಿದ್ಧ ಮಾಡ್ಕೊಳ್ಳೋಣ, ಸರಿನಾ? ಚಿನ್ನನೂ ಅಷ್ಟೇ, ಬೇಕಾದ್ರೆ ಖರೀದಿ ಮಾಡಿ, ಇಲ್ಲಾಂದ್ರೆ ಎಕ್ಸ್ಪೆನ್ಸಸ್ ನ ಮಾಡ್ಕೊಳಕ್ ಹೋಗ್ಬೇಡಿ. ಇವತ್ತಿನ ಚಿನ್ನದ ಬೆಲೆನ ನಾವು ನೋಡ್ತಾ ಹೋಗೋಣ. 24 ಕ್ಯಾರೆಟ್ ಚಿನ್ನ ಇವತ್ತು 15,704 ರೂಪಾಯಿ ಇದೆ. ನಿನ್ನೆ 15,622 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,57,040 ರೂಪಾಯಿ. ನೆನ್ನೆ 1,56,220. ನೆನೆಗೂ ಇವತ್ತಿಗೂ 82 ರೂಪಾಯಿ ಬೆಲೆ ಇನ್ಕ್ರೀಸ್ ಆಗಿದೆ. 820 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. 22 ಕ್ಯಾರೆಟ್ ಚಿನ್ನ 14,395 ರೂಪಾಯಿ. ನಡೆ 14,320 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,43,950. ನೆನೆ 1,43,200. ನೆನೆಗೂ ಇವತ್ತಿಗೂ 75 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 750 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಜಾಸ್ತಿ ಆಗಿದೆ. 18 ಕ್ಯಾರೆಟ್ ಚಿನ್ನ 11,788. ನೆನೆ 11,717. 10 ಗ್ರಾಮಿನ ಚಿನ್ನಕ್ಕೆ 1,17,780. ನೆನೆ 1,17,170. ನೆನೆಗೂ ಇವತ್ತಿಗೂ 61 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. 610 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಗಿದೆ. ಇದರ ಜೊತೆಯಲ್ಲಿ ನಮ್ಗೆ ಬೆಳ್ಳಿಯ ದರದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅಂತ ಕೇಳಿದ್ರೆ ಅಫ್ಕೋರ್ಸ್ ಮತ್ತೊಂದಷ್ಟು ಏರಿಕೆ ಸಾಧ್ಯತೆಗಳು ತುಂಬಾ ಇದೆ. ನೆನ್ನೆನೆ ಪ್ರೈಸ್ ಜಾಸ್ತಿ ಆಗಿ ಹೋಗಿದೆ. 300 ರೂಪಾಯಿ ಆಗಿದೆ 1 ಗ್ರಾಮು. ನೆನ್ನೆನೆ 10,000 ರೂಪಾಯಿ ಜಾಸ್ತಿ ಆಗಿತ್ತು. ಬಟ್ ಇವತ್ತೇನು ಚೇಂಜಸ್ ಆಗಿಲ್ಲ. 300 ರೂಪೀಸ್ ಇವತ್ತು 1 ಗ್ರಾಮಿನ ಬೆಳ್ಳಿ ಇದೆ. ದಿಢೀರ್ ಅಂತ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಅಲ್ಲೂ ಕೂಡ ಬೆಲೆ ಏರಿಕೆ ಮಾಡಿರೋ ಕಾರಣ ಈಗ ನೀವು ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ 2 ಸತಿ ಯೋಚನೆ ಮಾಡ್ಬೇಕು. ಯಾಕಂದ್ರೆ ಮತ್ತೆ ಇದ್ರ ಮೇಲೆ ನೀವು GST ಮೇಕಿಂಗ್ ವೇಸ್ಟೇಜ್ ಆಡ್ ಮಾಡಿದ್ರೆ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ ನಿಮ್ಗಳಿಗೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿ ಅಂತ ಹೇಳಿ. ಬಿಕಾಸ್ ಇಡೀ ಪ್ರಪಂಚದಲ್ಲೇ ಎಲ್ಲಾ ದೇಶಗಳಿಗೂ ತೊಂದರೆ ಆಗ್ತಾ ಇದೆ ಈ ಒಂದು ಯುದ್ಧದಿಂದ. ಯುದ್ಧ ನಿಲ್ಲೋ ತರ ಕಾಣಿಸ್ತಿಲ್ಲ. ಮತ್ತೆ ಈ ಬೆಲೆ ಏರಿಕೆ ಅಫ್ಕೋರ್ಸ್ ಆಗುತ್ತೆ. ಬಿಕಾಸ್ ಎಲ್ಲಿಂದನೂ ಸೋರ್ಸ್ ಇಲ್ಲ ತರಿಸಲಿಕ್ಕೆ ಅಥವಾ ಮಾಡ್ಲಿಕ್ಕೆ. ಸೊ ಏನು ಮಾಡಕ್ಕಾಗಲ್ಲ, ಪ್ರೈಸ್ ಜಾಸ್ತಿ ಆಗುತ್ತೆ. ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಮತ್ತೆ ಆಲ್ಮೋಸ್ಟ್ ಮೆಜಾರಿಟಿ 108, 109 ರೂಪಾಯಿ ತನಕ ಹೋಗಿದ್ದೆ ನೋಡಿದ್ವಿ ನಾವು ಪೆಟ್ರೋಲ್ ಬೆಲೆ. ಬಟ್ ಇವಾಗ ಮತ್ತೆ ಒಂದು ಒಳ್ಳೆ ಮಿಡ್ ರೇಂಜ್ ಅಲ್ಲಿ ಇತ್ತು, ಮತ್ತೆ ಇವಾಗ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆನ್ ಆಗ್ಬೇಕು. ಸೊ ಸದ್ಯಕ್ಕೆ ಇದಿಷ್ಟು ಅಪ್ಡೇಟ್ಸ್ ಗಳಿದೆ, ನೋಡ್ಕೊಳ್ಳಿ. ಬೇಕಾದ್ರೆ ಮಾತ್ರ ಖರೀದಿ ಮಾಡಿ, ಇಲ್ಲಾಂದ್ರೆ ಸದ್ಯಕ್ಕೆ ಏನು ಬೇಡ ಅಂತ ಪ್ಲಾನ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.